ಗ್ಯಾಸ್ ರೆಡಿ ಇದೆ. ಸರ್ವೇಶ್ ಭಾಯಿ ಇವರು ಮ್ಯಾಗಿ ತಂದವ್ರೆ. ಮ್ಯಾಗಿ ಜೊತೆಗೆ ಏನ್ರಿ ಬೇರೆ ಮ್ಯಾಗಿ ಮತ್ತೆ ಬ್ರೆಡ್ ಜಾಮ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್. ನಮ್ದು ಎಲ್ಲೆಲ್ಲಿ ಇರ್ತೀವಿ ಅಲ್ಲದೆ ಕನ್ನಡ ಮಾತಾಡ್ತೀವಿ ರೀ. 564 ಹೇಳಿದಷ್ಟು ಈಸಿ ಇಲ್ಲ ಜರ್ನಿ. ಕನ್ನಡಕ ಮಾರ್ದ ಎಂಟಿನೇ ಕಡೆ. ಓ ಜಾಲಿ ಓ ತಪ್ರಿ ಕರ್ನಾಟಕ ಐತೆ ಮಲ್ಲನ ಅತ ನಮ್ಮ ಪೋಪುನ ಸ್ಲೋನ ಒಂಜಿನ ಅರ್ಥ ಹೊಂದಿದ್ದಿ. ಎಲ್ಲ ನಮ್ ಜೊತೆಗಿದೆ. ನಮ್ ಜೊತೆ ಇಲ್ಲ ಅಂದ್ರೆ ಓಕೆ ನೋಡಿ. ಪೊಲ್ಯೂಷನ್ ಇದೆ, RC ಇದೆ, ಲೈಸೆನ್ಸ್ ಇದೆ, ಎಲ್ಲ ಇದೆ. ಅವರಿಗೆ ಅವರ ಕಿಸೆನ ಬಿಸಿ ಮಾಡಿದ್ರೆ ಮುಗ್ದೋಯ್ತು. ಆದ್ರೂ ಲಂಚದ 200 ರೂಪಾಯಿ ಗುಳು. ಮತ್ತೆ ರಿಸಿಪ್ಟ್ ಕೊಡಿನಾ? ಬಟ್ ರಿಸಿಪ್ಟ್ ಕೊಡಲ್ಲ. ದೇವರೇ ಎಂಚರಿದ್ರೆ ಒಂಜಿ ರೌಂಡ್ ಆದಿತ್ತೇನೆ ನಾನು ಎದುರು ತೂಕೊಂಡಿದ್ದೆ ಮೂಲ ಬತ್ತೆ ಬೀರವು 5 ನಿಮಿಷ ಬೋರ್ಡು ಸೆಟ್ಟಾರ ಒಂಜಿ ಸೆಟ್ ಆದ ಅರ್ಧ ಗಂಟೆ ಆಂಟಿ. ಅರ್ಧ ಗಂಟೆ ಆಯ್ತು, 2 ಗಂಟೆ ಆಂಟಿ. ಇಲ್ಲದ ಲೆಕ್ಕನೇ ಆತಂಡಿ. ಹೊರಕ್ಕೆ ಹಾಕೊಂದುಲ್ಲಿ ದಾಲಂಜಿ ಮನ್ಪಲಿ ಸರ್ಕ್ಯುಲೇಷನ್ ಅಂಡ ಅಂಟಿ ಕಂಫರ್ಟೇಬಲ್ ಬೈ. ಎಸ್ ಸೆಟ್ ಕಂಫರ್ಟೇಬಲ್ ಉಂಟು. ಇಂಚಿನ ವ್ಯವಸ್ಥೆ ಕಾರ್ಡ್ ಫಸ್ಟ್ ಟೈಮ್ ದಿಕ್ಕೊಂದಿಪ್ಪನ ಕಂಫರ್ಟೇಬಲ್. ಲಾಗ್ ನಂಬರ್ 2. ಗುಡ್ ಮಾರ್ನಿಂಗ್. ಟೈಮ್ ನೋಡಿ ಹೋಗ್ತಾ 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 ರಾತ್ರಿ 1 ಗಂಟೆ. ಒಂದು ಗಂಟೆಯ ಸಮಯದಲ್ಲಿ ಹೋಗ್ತಾನೆ ಅವರು ಮಲಗಲಿಕ್ಕೆ ಹಿಂದ್ಗಡೆ ಬಂದಿದ್ದಾರೆ. ಇನ್ನು ಕೆಲವೇ ಸಮಯದಲ್ಲಿ ಸುನಿಲ್ ಬಂದಾಗ ಹಿಂದ್ಗಡೆ ಪ್ಯಾಕ್ ಆಗ್ತದೆ. ಮತ್ತೆ ಇಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಒಂದು ಹೊರಗಡೆ ಚಳಿ 14 ಡಿಗ್ರಿ ಸೆಲ್ಸಿಯಸ್. ನಮ್ಮ ಲೊಕೇಶನ್ ಇತ್ತು ನಮ್ಮ ಕಡೂರು ಹತ್ರ ತಲುಪಲಿಲ್ಲ. ಕಡೂರು ಕಳೆದ ಮೇಲೆ ಚಿತ್ರದುರ್ಗಕ್ಕೆ ತಲುಪ್ತೇವೆ. 1 ಗಂಟೆ ಚಾ ಬಡಂಡ ಒಂಜಿ ಹೋಟೆಲ್ ಇಜ್ಜು ಮಾರೆ ಯಾಣಿರಡ ಪನ್ನ ತಮ್ಮಾರೆ ಜೆತ್ತಿದ್ರ ಲಕ್ಕಲಿಂದು ಚಾ ಒಂಜಿ ಪರೋಡಿ ಚಾ ಈ ವಿಷಯ ಗೊತ್ತುಂಡ ನಿಕ್ಲಿಗೆ ಮಾತ್ರ ಸರ್ಪ್ರೈಸ್ ಉಂಡು. ಚಾಗ್ ಪೂರೈತೊಂದು ಸಕ್ಕರೆ ಬರುತ್ತೆ. ವಾವ್ ಚಪ್ಪೆ ಚಾ ಅಡ್ಡೆ ಮುಟ್ಟದ ಅವು ಈ ಜನ ಚಪ್ಪೆ ಚಾ ಬರ್ಪದ ಹೆಂಗ್ ಕಂಚಾತಿ. ಅರೆ ಶುಗರ್ ಲೆಕ್ಕ ಆ ಜನ ಡಯಾಟಿಗೆ ತಿನ್ಪುಣ ಪೂರ ಪಂಜಿ ಮುಟ್ಟ ತಿನ್ಪುಣ ಮೈನಸ್ ಹಾಕೋದಿತ್ತು ದೇವರ ಚಾಟಣಗ ಮಾತ್ರ ಚಪ್ಪೆ ಚಾ ಇರ್ಲಿ. ಅವು ತೋರ ತೋರ 97 kg 97.5 2.5 kg ಕ್ವಿಂಟಲ್ 97 ಇಲ್ಲ ರೇ 7 kg ದಾದೊಂದು ಗೊತ್ತಾನ ಇಟ್ಟು 97.5 kg. ಓಕೆ ಗುಡ್ ನೈಟ್ ಎವ್ರಿವನ್. ಮಾರ್ನಿಂಗ್ 5 ಆಗ್ತಾ ಬಂತು. ರೀಚ್ ಆಗಿರೋದು ಓಲಿ ಐತೆ ಒಂದು ಹೊಸಪೇಟೆ ಕೊಪ್ಪಳ ನಲ್ಲ ದುಂಬೋಡು ಹುಬ್ಬಳ್ಳಿ ಮತ್ತೆ ರೀಚ್ ಆವಡಾತೆ ಹಂಚಾಂಡ ನಮ್ಮ ಪೋಪುನಂಚಿನ ಡೆಸ್ಟಿನೇಷನ್ ಒಂಜಿ 2% ರೀಚ್ ಆಯಾತೆ. ಜಸ್ಟ್ 400 ಕಿಲೋಮೀಟರ್ ಮಾತ್ರ ಕಂಪ್ಲೀಟ್ ಆಗಿರೋದು. ಇನ್ನು 2000 ಕಿಲೋಮೀಟರ್ ಹತ್ರ ಇದೆ. ಎಸ್ ಹೋಗುವ ಕೊಪ್ಪಳ. ಜೈ ಜೆಪ್ಪಿಯರದೇ ಮತ್ತೆ ನಿಂಗೆ ಏರಿದಿಟ್ಟು ರೋಸಿಗೆ ಹೋದ ರೋಸಿಗೆ ಬೆಡ್ ಡ್ರೆಸ್ ಲೆಕ್ಕನೆ ಕುಲ್ಲೋಡು ನಾಸೇನೆ ಮಾಡ್ತಾನೆ ಇಂಚದಾದ್ರೆ ಓಲ್ಬಾಡಿ ಪಿರೋದ ಮುಜನ ಪರ್ಮನೆಂಟ್ ಜಪ್ಪೆರಗೆಂದೆ ಸ್ಲೀಪಿಂಗ್ ಟಾಯ್ಸ್ ನಾನೇನ ಮಾಡ್ಲಿಲ್ಲ ಪೋಪರ್ ಜಪರ
ರಪ್ಪ ಚಾ ಬಾರ್ದು ರಪ್ಪ ಬರೋಡು ಉಂತ ಜಾಸ್ತಿ ಕರ್ನಾಟಕ ಐತೆ ಮಲ್ಲನ ಅತ ನಮ್ಮ ಪೋಪುನಸ್ಲೋನ ಒಂಜಿಲ ಅರ್ಥ ಹೊಂದಿತ್ತಿ ಟೈಮ್ 7 ಬಿಜಾಪುರ ರೀಚ್ ಆದ್ವಿ. ಔಟ್ ಸೈಡ್ ಫುಲ್ ಮಿಸ್ಟ್ ಇತ್ತೆ ಗೊತ್ತಾವೊಂದು ನೀರಿನ ಮೋನ ಎಂಚುಂಡು ಗುರ್ತದಕ್ಕೆ ನಂಗೆ ಎರಡು ಜನ ಮುಟ್ಟಿಂಗ್ ಮುಗ್ಲೇನು ಫಸ್ಟ್ ಟೈಮ್. ಓ ಬ್ರೋ ಗುಡ್ ಮಾರ್ನಿಂಗ್. ಎನ್ನುವ ಉಂಟು ನಿಯರ್ ಬಿಜಾಪುರ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಬಿಜಾಪುರನ ಇಂಚು ಬತ್ತನ ರೊಟ್ಟಿ ನಮ್ಮ ದಾಯಿ ಕುಲ್ಲೊಂದಿಜ್ಜ ಅಂದ್ರೆ ನಿಗ್ಲ ಮೈಂಡ್ ಒಂದು ಪ್ರಶ್ನೆ ಇಪ್ಪ ಕುಲ್ಲೆ ರಾಪಜಿ ಮೊಲ್ಲು ಕುಲ್ಲುಂಡಲ್ಲ ಕೊಟ್ಟಾಡಿ ಕುಲ್ಲ ಕಂಡು ಜಪ್ಲೆ ಎಪ್ಪಡಾತಿ ಮುಖದ ಮಾರ್ನಿಂಗ್ 7:15 7:15 ಬಿಜಾಪುರ ದಾಟ್ಯತೆ ದಾಟಿ ಜಾತ ಬಿಜಾಪುರದ ಹತ್ರ ಇದ್ದೀವಿ. ಇದು 8 ಕಿಲೋಮೀಟರ್ ನಮ್ಮ ಬತ್ತೀನಿ 564. ಹೇಳಿದಷ್ಟು ಈಸಿ ಇಲ್ಲ ಜರ್ನಿ, ಟಫ್ ಅಂಡ್ ಬ್ಯೂಟಿಫುಲ್. ಸನ್ರೈಸ್ ಈ ಸೈಡ್ ಹಿಡ್ದಾತ ನೀನು ಪಿರಾವಡ್ದು. ಕುಂಭಮೇಳದ ಜರ್ನಿ ಕರೆಕ್ಟ್ ಆಗಿ 7:30 7:15. ಇವಾಗ ಬಿಜಾಪುರದಲ್ಲಿದ್ದೇವೆ. ಬಿಜಾಪುರ ಏನು ವ್ಯವಸ್ಥೆಗಳೆಲ್ಲ ಒಂದೇ ಒಂದು ಶಾಪ್ಗಳೆಲ್ಲ ಭಾರಿ ಕಡಿಮೆ ಮಾತ್ರ ಇಲ್ಲಿ. ಕೂಲಿದಕ್ಕೆನಾ ಬಿಜಾಪುರ ಕೂಲಿದಕ್ಕೂ ನಂಚಿನ ಒಂಜಿ ಟೈಮ್ ಏನು ಬ್ರಷ್ ಉಂಡೆನ ರಜನ ಕುಂಜತ ಬೋಟಿ ಅಣ್ಣ ಬ್ರಷ್ ಕೊಡಿ. ಎರಡಚ್ಚಿ ಇನ್ನೊಂದು ಬ್ರಷ್ ಟೈಮ್ಸ್ ನೀವು ಫಡ್ ಉಂಡಿ ಓಕೆ. ಪೇಸ್ಟ್ ಆಯ್ತುಂಟು ಗ್ಲಾಸ್. ಬಿಜಾಪುರದಲ್ಲಿ ಟೋಲ್ ಇದೆ. ಇಲ್ಲಿ ನಮ್ಮ ಫುಡ್ ಪ್ರಿಪರೇಷನ್ ಗ್ಯಾಸ್ ರೆಡಿ ಇದೆ. ಸರ್ವೇಶ್ ಭಾಯಿ ಇವರು ಮ್ಯಾಗಿ ತಂದವ್ರೆ. ಮ್ಯಾಗಿ ಜೊತೆಗೆ ಏನ್ರಿ ಬೇರೆ ಮ್ಯಾಗಿ ಮತ್ತೆ ಬ್ರೆಡ್ ಜಾಮ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್. ನಮ್ದು ಎಲ್ಲೆಲ್ಲಿ ಇರ್ತೀವಿ ಅಲ್ಲದೆ ಕನ್ನಡ ಮಾತಾಡ್ತೀವಿ ರೀ. ಮ್ಯಾಗಿ ರೆಡಿ ಆಗಿಲ್ಲ. ನೀರೇನು ಬಿಜಾಪುರ ಸೌಂಡ್ ಲೀಕೇಜ್ ಆಗ್ತದ. ಮ್ಯಾಗಿ ಪ್ರಿಪೇರ್ ಆಗ್ತಾ ಇದೆ. ಫಸ್ಟಿಗೆ ಅದರ ಮಸಾಲೆ ಹಾಕಿದೀವಿ. ಇದೆಲ್ಲ ಹೇಳುವ ಅವಶ್ಯಕತೆ ಕೂಡ ಇಲ್ಲ, ಎಲ್ರಿಗೂ ಗೊತ್ತಿದೆ. ಒಬ್ರಿಗೆ ಮಾತ್ರ ಮ್ಯಾಗಿ ಅಂದ್ರೆ ಹೇಗೆ ಮಾಡೋದಂತಲೇ ಗೊತ್ತಿಲ್ಲ. ಮುಚ್ಚಲ ಇಡ್ಲಿಕ್ಕಿಲ್ವಾ? ಎಂತ ಬೇಕು? ಉಪ್ಪು ಹಾಕ್ಲಿಕ್ಕಿಲ್ವಾ? ಎಂತ ರೀ? ತೂಪೆ ಎಕ್ಸ್ಟ್ರಾ ಮಸಾಲ ಟಕ 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 ಟಕ. ಕನ್ನಡಕ ಮಾರ್ದು ಇಂಚಿನೇ ಕಡೆ. ಸದ್ಯಕ್ಕೆ ನಮ್ಮ ಹಳ್ಳಿ ಮನೆ ಪ್ರಾಡಕ್ಟ್ ಕೂಡ ಲಾಂಚ್ ಆಗ್ತಾ ಇದೆ. ಬಟ್ ನಾವು ಕುಕಿಂಗ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್. ಸೊ ಮ್ಯಾಗಿ ಮಾಡ್ತಾ ಇದೀವಿ. ಫ್ರೆಶ್ ಆಗಿರುವಂತ ಮ್ಯಾಗಿ ರೆಡಿ. ಡೇಟ್ ಪ್ಯಾಕ್ ಉಂಡಿ ಸಾರಿ ಏನೈತೆ ಬಾಟ್ಲಿ 4 ಪ್ಯಾಕ್ ಉಂಟು 4 ಜನಕ್ಕೆ. ಪೇರ್ಗು ಬೋಯ್ನಿ ಬಿಜಾಪುರದಲ್ಲಿ ಬಂದು ಎಸ್ ಇನ್ನು ಖಾನಾ
ಮ್ಯಾಗಿಗೆ ಈತ ಪ್ರಮೋಷನ್ ನಮ್ಮನೆ ಅದು ಓ ತಪ್ರಿ ಪೀತಾ ಇರಟ್ಟದೆ ಮಾರೆ 1 ಲೀಟರ್ ಬೇರೆ ಮಾಡ್ಯಾರ 1 ಲೀಟರ್ ಬೇರೆ ಮಾಡ್ಯಾರ ಗೊತ್ತಾ ತೂಕ ಮಾಲ್ತಾ ಮ್ಯಾಗಿ ಎಲ್ಲ ಪ್ರಿಪೇರ್ ಮಾಡಿ ತಿಂತಾ ಇದೀವಿ. ಸೊ ಇದು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದು ಬಹಳ ರುಚಿಯಾಗಿದೆ ಮಾತ್ರ. ಅದೇ ಟೇಸ್ಟ್ ಚಾ ಇಲ್ಲಿದೆ. ಎಸ್, ಇದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಮತ್ತೆ ಹೊರಡ್ತೀವಿ, ಸಿಗುವ ಅಲ್ವಾ? ಅದೇ ಎಸ್, ಜಾಮ್ ವಿತ್ ರೆಡ್ ಜಾಸ್ತಿ ಬೋಡಿಯ ಜಾಮ್ ಜಾಸ್ತಿ ರೆಡ್ ಇನ್ ರೌಂಡ್ ಅದನಿಗೆ ಜಾಮ್ ದುಂಬುರ್ದೆ ಇಷ್ಟ. ಅದು ಬೇರೆಗೆ ಈ ಜನಕ್ಕೆ ಯಾರು ಮಾಡಿ ಹತ್ತಿ ಆತು ಅದು ಈ ಜನಕ್ಕೆ ಬೇರೆಗೆ ಇಲ್ಲೇ ಪುನಃ ಕಂಡು ದಿನ ನಿಂತೇನೆ ಜಾಮ. ಜಾಮ್ ಬ್ರೇಕ್ಫಾಸ್ಟ್ ನಂಬರ್ 2 ಪೇಪರ್ ಗ್ಲಾಸ್ ಡಬಲ್ ಚಾ ಮುರಣಿ. ನಾವೇ ಹೊಸಬ್ರು ನಮ್ದಲ್ರಿ ಇದು ಅವರು. ನಾ ಮನೆ ಬೇಗ ತಗಲಿಕ್ಕೆ ಒಂದು ಏತಿದ್ದೆ ಬಾಲೆಲ್ಲ ನಿಗಲು ಬಾಲೆಲೆ ಬಿಸ್ಲರಿ ವಾಟರ್ ಎಂಕ್ಲೆ ಪಾತ್ರೆ ಅಪ್ಪ ನಿಗ್ಲು ಏತು ಶ್ರೀಮಂತೇರಿ ಅದು ಮುಲ್ ನೀರಿಜ್ಜ ನೀರುಂಟು ತುಯ್ಯರ ಫೈನ್ ತೆಕ್ಕುನೆಲ್ಲ ತುಯ್ಯರ ಒಂದಿಚ್ಚಿ ಒಂಚದಿ ಮಾತ್ರ ಪಿರರ ಪರ್ರಾವದಿನೆ ಮುಂದಿಲ್ಲ ಗಾಡಿದಲ್ಲಿ ದೂರನೇ ಬಡಿ ಹೊಡಿಯ ಸ್ಟಾಪ್ ಆಯ್ತು ಮುಲ್ಲು. ಏ ನೀರು ಹೊಡಿಗೆ ಮರಲ ನೋಡಿ ಫ್ಯಾನ್ದು ಅದು ಇಲ್ಲಿ ಬಿಜಾಪುರದಲ್ಲಿ ಅಥವಾ ಸೋಲಾಪುರದಲ್ಲಿ ಎಲ್ಲ ಕರೆಂಟ್ ಉತ್ಪಾದನೆ ಈ ಗಾಳಿ ಫ್ಯಾನ್ಗಳಲ್ಲಿ ಆಗ್ತದೆ ಅಂತ ಹೇಳೋದು ನಾವು ಕೇಳಿದೇವಲ್ಲ. ಆ ದೂರದಲ್ಲಿ ನೋಡುವಾಗ ಸಣ್ಣ ಫ್ಯಾನ್ ತರ ಕಾಣುತ್ತೆ, ಲೆಂತೆ ಇದೆ ಅದು ಭಯಂಕರ. ನೋಡಿ ಅಲ್ಲಿ ಫ್ಯಾನ್ಗಳು ನೋಡಿ, ಅಲ್ಲಿ ಕಾಣ್ತಾ ಉಂಟು, ತಿರ್ತಾ ಉಂಟಾ, ಅಲ್ಲಿ ತಿರ್ತಾ ಉಂಟಲ್ಲ, ಅದೇ ಫ್ಯಾನ್ಗಳಿಗೆ ಅಳವಡಿಸುವಂತ ಫ್ಯಾನ್ಗಳು, ಅಂದ್ರೆ ಆ ಗಾಳಿ ಫ್ಯಾನ್ಗಳಿಗೆ ಅದರ ರೆಕ್ಕೆಗಳು. ಇದು ದೂರ ನೋಡಿ ಟೆಂಪಲ್ ಮಾರ, ಇದು ಫ್ಯಾನ್ ಇದೆ. ಇದು ಮತ್ತೊಂದು ಗಾಳಿ ಫ್ಯಾನ್ ಅಳವಡಿಕೆ ಮಾಡ್ಲಿಕ್ಕೆ ಆಗಿರ್ಬೇಕು ನೋಡಿ. ಲೆಂತ್ ನೀವೇ ನೋಡಿ ಆಯ್ತಾ, ಎಸ್ಕಾರ್ಟ್ ಬೇರೆ ಇದ್ದಾರೆ ಇದಕ್ಕೆ. ಲೆಂತ್ ಮಾರೋದು ಭಯಂಕರದ್ದು. ಇಲ್ಲಿ ಬಂದಾಗ ನಮಗೆ ಬಿಜಾಪುರ ಜಲ್ಕಿ ಅಲ್ಲ ಇಲ್ಲಿ ಹೆಸರು, ಜಲ್ಕಿಲಿ ಪಂಡಿತ್ ವಾಲಿಗರ್ ಅಂತ ಸಿಕ್ಕಿದ್ದಾರೆ. 2 ವರ್ಷ ಇವರು ಮಂಗಳೂರಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ರು, ಅಂದ್ರೆ ತಲಪಾಡಿಯಲ್ಲಿ ಇದ್ರಂತೆ. ಒಳ್ಳೆ ಮಾತಾಡ್ತಾರೆ, ಚೆನ್ನಾಗಿ ನಮ್ಮ ಜೊತೆಗೆ ಮಾತಾಡಿದ್ರು, ಇಲ್ಲಿ ಬಗ್ಗೆ ಹೇಳಿದ್ರು. ಇಲ್ಲಿಂದ ಮಹಾರಾಷ್ಟ್ರ ಬಾರ್ಡರ್ಗೆ ಇನ್ನೊಂದು 14 ಕಿಲೋಮೀಟರ್ ಇದೆ. ಒಂದೇ ವಿಷಯ, ಅವರು ಏನೇ ಆದ್ರೂ ಕೂಡ ಮೋದಿ ಭಕ್ತ ಅಂತೆ. ಮೋದಿ ಬಂದದ್ರಿಂದ ಇಷ್ಟೆಲ್ಲ ರಸ್ತೆಗಳೆಲ್ಲ ಆಗಿದೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ? ಏನ್ ಕೆಲಸ ಮಾಡ್ತಿದ್ದೀರಿ ಇವಾಗ? ಪಂಪಲ್ಯ. ಮಂಗಳೂರು ಹೇಗೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಆದ್ರೆ ನಿಮ್ಗೆ ಸೆಟ್ ಆಗ್ತಿರಲಿಲ್ಲ ಫುಡ್ ಎಲ್ಲ? ಮೀನ್ ತಿಂತೀರಾ? ಇಲ್ಲ, ಅದೇ ಪ್ರಾಬ್ಲಮ್ ಆಯ್ತು. ಅದು ಅಕ್ಕಿ ಕುದಿಸ್ತಾ ಇದಾರಲ್ಲ, ಅದು ಮಟ್ಟಿಯಲ್ಲಿ ರಸ, ಅದು ಇದು ಗಂಜಿ ಗಂಜಿ ಅದೆಲ್ಲ ಆಗಲ್ಲ, ಚೆನ್ನಾಗ್ತಾ ಇಲ್ಲ. ಓಕೆ ಅದಕ್ಕೆ ಬಿಟ್ಟು ಬಂದೇವ ನಾನು. ಓಕೆ, ಇವಾಗ ಇಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀರಾ ಕೆಲಸ? ಇಲ್ಲಿಂದ ಎಷ್ಟು ದೂರ ನಿಮ್ಮ ಮನೆ? ನಮ್ಮ ಮನೆ ಇಲ್ಲಿಂದ 4.5 ಕಿಲೋಮೀಟರ್. ಓಕೆ, ಇಲ್ಲಿ ಮೈನ್ ಕೃಷಿ ಎಲ್ಲ ತೊಗರಿನಾ? ತೊಗರಿ ಕೃಷಿ, ಜೋಳ, ಸಜ್ಜೆ, ಹೆಸರು. ಓಕೆ, ಅಂದ್ರೆ ಇಲ್ಲಿಂದ 14 ಕಿಲೋಮೀಟರ್ ದೂರದಲ್ಲಿ ಮಹಾರಾಷ್ಟ್ರ ಸಿಗುತ್ತೆ. ಓಕೆ ಓಕೆ, ಅಂದ್ರೆ ಗಡಿ ಪ್ರದೇಶದಲ್ಲೇ ಇದ್ದೀರಾ ಅಲ್ಲ? ಓಕೆ, ಎಸ್. ಇಲ್ಲಿ ಎಷ್ಟು ವರ್ಷ ಆಯ್ತು ಕೆಲಸ? ಇವಾಗ ಇಲ್ಲಿ 2 ತಿಂಗಳಾಯ್ತಣ್ಣ. ಬೇರೆ ಪಂಕಲ್ಲಿ 6 ವರ್ಷ ಮಾಡಿದೆ. 6 ವರ್ಷ ಮಾಡಿದ್ರಾ? ಆ ಫ್ಯಾನ್ ಇದೆಯಲ್ಲ, ಗಾಳಿ ಫ್ಯಾನು, ಹಾಂ, ಅದ್ರ ಇಲ್ಲಿ ಕರೆಂಟ್ ಎಲ್ಲ ಉತ್ಪತ್ತಿ ಅದ್ರಲ್ಲಿ ಆಗುತ್ತೆ ಇಲ್ಲಿ? ಹಾಂ, ಕೆಲವು ಏರಿಕೆ ಆಗುತ್ತೆ ಅಣ್ಣ, ಕೆಲವು ಏರಿಕೆ ಆಗಲ್ಲ. ಓ ಹಾಗ, ಎಷ್ಟು ಲೆಂತ್ ದೊಡ್ಡದಿದೆಯಲ್ಲ. ಓಕೆ, ದೊಡ್ಡ ಗಾಡಿಯಲ್ಲಿ ಹೋಗೋದು ಫ್ಯಾನ್ ಅದೇ ಪಂಕ. ಹಾಂ ಹಾಂ, ಪಂಕ ಕರೆಕ್ಟ್. ಪೆಟ್ರೋಲ್ ರೇಟ್ 103 ರೂಪಾಯಿ ಅಣ್ಣ. ಹಾಂ, ಡೀಸೆಲ್ ರೇಟ್ 88 ಇದೆ ಅಲ್ಲ, ಕಡಿಮೆ ಇದೆ. ಏನ್ ರೋಬ್ರಿ ಮಾಡ್ತಾರೆ ನೋಡಿ. ಇವಾಗ ಫೈನ್ ಕಟ್ಟಿ ಬಂದಿರೋದು, ಮತ್ತೆ 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 ದುಡ್ಡು ಕೇಳ್ತಾ ಇದ್ದಾರೆ ಇಲ್ಲಿ ಸೋಲಾಪುರದ ಹತ್ರ. ಇದೇ ಆಯ್ತು ಇವರ ಕತೆ. ಇವಾಗ ಒಂದ್ ಕಡೆ ಫೈನ್ ಕಟ್ಟಿದ್ವಿ, ಈಗ ಅಗೇನ್ ಮತ್ತೆ ನೋಡಿ.
ಅವ್ರ ಖರ್ಚಿಗೆ ಕೊಟ್ರೆ ಎಲ್ಲ ಸರಿಯಾಗುತ್ತೆ. ಇದಿಲ್ಲ ಕತೆ. ನೋಡಿ ಸ್ಟೋರಿ ನೋಡಿ ಅವ್ರದ್ದು. ಏನ್ ಗೊತ್ತಾ, ನಾವೊಂದು ಒಂದು ದೇವಸ್ಥಾನ ನೋಡೋದಕ್ಕೂ ಬರುವಾಗಿಲ್ಲ, ಅಥವಾ ನಾವೇನು ತೀರ್ಥಯಾತ್ರೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪೊಲೀಸರಿಂದ ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಒಂದು ಹಾಫ್ ಆನ್ ಅವರ್ ಕೂಡ ಆಗಿಲ್ಲ ನಾವು ಅಲ್ಲಿ ಹಣ ಕೊಟ್ಟು ಬಂದಿರೋದು. ಎಲ್ಲ ನಮ್ಮ ಜೊತೆಗಿದೆ. ನಮ್ಮ ಜೊತೆ ಇಲ್ಲ ಅಂದ್ರೆ ಓಕೆ. ನೋಡಿ ಪೊಲ್ಯೂಷನ್ ಇದೆ, RC ಇದೆ, ಲೈಸೆನ್ಸ್ ಇದೆ, ಎಲ್ಲ ಇದೆ. ಅವರಿಗೆ ಅವರ ಕಿಸೆನ ಬಿಸಿ ಮಾಡಿದ್ರೆ ಮುಗ್ದೋಯ್ತು. ಕರೆಕ್ಟ್ ನೋಡ್ಕೊಳ್ಳಿ, ಯಾರ ಹೆಸರು ನಾನು ತೋರಿಸ್ತೇನೆ ಈಗ, ಆಯ್ತಾ? ಏನಿದೇನು ಕರ್ನಾಟಕದಿಂದ ಭಾರಿ ದೂರ ಏನಿಲ್ಲ, ಇಲ್ಲ ಇಲ್ಲಿ ಹತ್ರನೇ ಇದೆ. ಮತ್ತೆ ನೋಡಿ, ಇದು ಕತೆ. ನಮ್ದು ಕೆ ಅಂತ ಹಾಕಿ ಬಂದ್ರೆ ಇದೇ ರೀತಿ ಇರೋದು. ಅದೇ ನಾವು ಈ ರೀತಿ ಕಾರಲ್ಲಿ ಬರ್ತೀವಿ, ಓನ್ ವೆಹಿಕಲ್ ಬರ್ತೀವಿ ಅಂತ ಹೇಳಿದ್ರೆ ಸಮಸ್ಯೆಗಳಿರೋದು ಇದುವೇ. ಬರೋದೇ ಒಂದು ಸಾಹಸ, ಅದರ ಜೊತೆಯಲ್ಲಿ ಈ ರೀತಿಯ ಪ್ರಾಬ್ಲಮ್ಸ್ಗಳು. ಕೆ ಅಂತ ಎಲ್ಲಿ ಕಾಣುತ್ತೋ ಅಲ್ಲಿ ಫೈನ್ ಹಾಕಾಯ್ತವರು. ಇದು ಕತೆಗಳಿಲ್ಲಿ. 200 ರೂಪಾಯಿ ಗುಳುಂ. ಮತ್ತೆ ರಿಸಿಪ್ಟ್ ಕೊರಿನಾ? ಬಟ್ ರಿಸಿಪ್ಟ್ ಕೊಡಲ್ಲ. ಇವರ ಕತೆ ಇಷ್ಟೇ. ರಿಸಿಪ್ಟ್ ನೋಡಿದ್ದೇನೆ. ಪೆಟ್ರೋಲ್ ಬಂಕ್ ಅಲ್ಪ ಇಂದಟ್ಟು ಪಾಡಿಗೆ ಹೋಯ್ತು ಯಾರು ಸಿಸ್ಟಮ್ ಚಲಾನ್ ಪಾಡಿಯೇ ಅವು ಯಾರು ಬೇತೆ ಗಾಡಿದ ಫೈನ್ ಪಾಡಿ ನನ್ನ ಓಲ್ಡ್ ಅಂತ ಸಿಸ್ಟಮ್ ಪಾಡಿ ಚಲಾನ್ ಪಾಡ್ರ ಬಂದೆ ಫೈನ್ ಆಲ್ರೆಡಿ ಫೈನಾನ್ಷಿಯಲ್ ಆಗ್ತದೆ ತೋಕ ಅಂಚ ಪಂಡಿ ಹೊಗ ಗೊತ್ತ ತೂಕ ದಾದಾ ಪಂಡು ದತೆ ನೋಡ್ತಲೆ ಒಂದೇ ಕತೆ. ಇದೇ ಕತೆ. ಇಲ್ಲಿ ಯಾರು ಭಿಕ್ಷೆ ಬೇಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಪ್ರೊಫೆಷನಲ್ ಭಿಕ್ಷೆ ಬೇಡುವವರು. ಎಸ್, ಯೂನಿಫಾರ್ಮ್ ಹಾಕಿ ಭಿಕ್ಷೆ ಬೇಡ್ತಾರೆ. ನಾವು ಬರುವಾಗಿಲ್ಲ ಅಂತ ಸುಮ್ಮನೆ ಕಷ್ಟ. ಈ ರೋಡಿಗಿಂತ ಟೋಲ್ಗಿಂತ ಮತ್ತೊಂದು ಅಭಿವೃದ್ಧಿಗಿಂತ ಇವರನ್ನ ಮೊದಲು ಸರಿ ಮಾಡಬೇಕು. ಎಸ್ ಚಲ್.